ನಮಸ್ಕಾರ. ಮೈಸೂರು KBL ಸಿಟಿಯಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಈ ಲೇಔಟಿನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವಿಡಿಯೋ. ಮೈಸೂರು ಬೆಳಗೊಳ ಸೇರಿರುವಂತಹ ಸುಮಾರು 75 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಈ ಲೇಔಟು ಮೈಸೂರು ಮಧ್ಯಭಾಗದಿಂದ I'll consider ಮೈಸೂರು ಸಿಟಿ ಪ್ಯಾಲೇಸ್ನ ಸಿಟಿ ಸೆಂಟರ್ ಅಥವಾ ರೈಲ್ವೆ ಸ್ಟೇಷನ್ನು ಅರಸು ರೋಡ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ಅಬೌಟ್ 14 ಕಿಲೋಮೀಟರ್ಸ್ ಆಗಿದೆ, 14 ಕಿಲೋಮೀಟರ್ ಆಗುತ್ತೆ. ಯಾವ ದಾರಿಲಿ ಹಾದು ಬರಬೇಕು ಅಂದರೆ ನೀವು ಮೈಸೂರು ಹೂಟಗಳ್ಳಿ ಆದ ನಂತರ ಬಲಭಾಗಕ್ಕೆ ತಿರುಗಿದ್ರೆ ಹೂಟಗಳ್ಳಿ ರಿಂಗ್ ರೋಡ್ ಜಂಕ್ಷನ್ ಏನಿದೆ ಅಲ್ಲಿಂದ ಇಲ್ಲಿಗೆ 4.5 ಕಿಲೋಮೀಟರ್ ಆಗುತ್ತೆ. ಬೆಮ್ಮೆಲ್ ಇದೆ, BEML ಇದೆ, ಬೆಮ್ಮೆಲ್ಲಿಂದ ಅಬೌಟ್ 1.5 ಕಿಲೋಮೀಟರ್ ಆಗುತ್ತೆ. ಮೈಸೂರಿನ ಹೆಸರಾಂತ ಇಂಜಿನಿಯರಿಂಗ್ ಕಾಲೇಜ್ ಆದಂತಹ NI ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಾರ್ತ್ ಅಂತ ಇದೆ, ನಾರ್ತ್ ಪಾಯಿಂಟ್ ಅಂತ ಇದೆ ಈ ಕ್ಯಾಂಪಸ್ಸಿನ ಹೆಸರು. ಅದಿರೋದು ದಿಸ್ ಇಸ್ ಬೆಳವಾಡಿ KRS ಹೋಗ್ತಾ ರಸ್ತೆಯಲ್ಲಿರುವಂತಹ NI ಕಾಲೇಜು. ಅಲ್ಲಿಂದನೂ ಸರಿ ಅಬೌಟ್ 1.5 ಕಿಲೋಮೀಟರ್ಲಿ ಇರುವಂತಹ ಈ ಲೇಔಟು ಮೋರ್ ದೆನ್ ಅಬೌಟ್ 10 years ಓಲ್ಡ್. ಇಸ್ ನಾಟ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್, ಅಬೌಟ್ 10 years ಓಲ್ಡ್ ಲೇಔಟ್. ಇದು ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟ್. ಅಂದರೆ ಕುಡಿಯೋ ವ್ಯವಸ್ಥೆ ಇರ್ಬೋದು, ಇವ್ರಿಗೆ ಆದಂಥ ಅಂದರೆ ಈ ಲೇಔಟ್ಗೆ ಆದಂಥ ಒಂದು ಓವರ್ ಹೆಡ್ ಟ್ಯಾಂಕ್ ಸರಿಸುಮಾರು 10 to 12 lakh ಲೀಟರ್ ಬಹಳ ದೊಡ್ಡ ನೀರನ್ನ ಶೇಖರಿಸುವಂತಹ ಓವರ್ ಹೆಡ್ ಟ್ಯಾಂಕ್ ಇದೆ. ರೋಡ್ಗಳಿರ್ಬೋದು, ಕನೆಕ್ಟಿಂಗ್ ರೋಡ್ಸ್ ಇರ್ಬೋದು. ಒನ್ ಆಫ್ ದ ಕನೆಕ್ಟಿಂಗ್ ರೋಡ್ಸಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಾನು ನಿಮಗೆ ಹೋಗಿ ಒಳಗೆ ಲೇಔಟ್ ಹೇಗಿದೆ, ಯಾವ ಥರ ಇದೆ, ಎಷ್ಟು ಮನೆಗಳಿದೆ ಅಂತ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಾನು ಈ ಲೇಔಟ್ ಬಗ್ಗೆ ಫುಲ್ ಇಂಟರ್ನಲ್ ಯಾವ ಥರ ಇದೆ, ಹೇಗಿದೆ ಅಂತ ತೋರಿಸ್ತೀನಿ. KBL ಸಿಲಿಕಾನ್ ಸಿಟಿ ಮಧ್ಯದಲ್ಲಿರುವಂತಹ ಒಂದು ಜಾಗದಲ್ಲಿ ನಾನು ಈಗ ಇದ್ದೀನಿ. ಬಹಳ ಸುಸರ್ಜಿತವಾಗಿರುವಂತಹ ಲೇಔಟು, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಈ ಲೇಔಟು. ಯಾಕೆ ಇದನ್ನು ಮೇಂಟೈನ್ ಮಾಡಿದ್ದಾರೆ, ಯಾಕೆ ಈ ಥರ ಇದೆ ಅಂತಂದರೆ ಇಲ್ಲಿ ಒಂದು ಅಸೋಸಿಯೇಷನ್ ಅಥವಾ ಒಂದು ಕಮಿಟಿನ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇರುವಂತಹ ಎಲ್ಲ ಏನು ಮನೆಗಳು ಕಟ್ಕೊಂಡು ಭಾಳಷ್ಟು ಜನ ಈಗ ವಾಸ ಇದ್ದಾರೆ. ಪ್ರಾಬಬ್ಲಿ ಅರೌಂಡ್ 25 to 30%, ನಾನೇನು 70-80 ಎಕರೆ ಅಂತ ಹೇಳಿದೆ, ಒಂದು 25-30% ಈಗಾಗಲೇ ಮನೆಗಳು ಕಟ್ಕೊಂಡು ಜನ ವಾಸಕ್ಕೆ ಬಂದಿದ್ದಾರೆ. ಸೊ ಇವರೆಲ್ಲರೂ ಒಂದು ಅಸೋಸಿಯೇಷನ್ ಥರ ಮಾಡಿಕೊಂಡು ಒಂದು ಅಮೌಂಟ್ ಎವ್ರಿ ಮಂತ್ ಅದನ್ನು ಪೇ ಮಾಡ್ತಾ ಈ ಎಂಟೈರ್ ಏನು ಲೇಔಟ್ ಇದೆ ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಮೇಂಟೆನೆನ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತಂದರೆ STP, ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಅಂದರೆ ಮನೆಯಿಂದ ಹೊರಬರುವಂತಹ ಏನು ನೀರಿರುತ್ತೆ, ಅಂದರೆ ವಾಟ್ ಎವರ್ ಇಸ್ ದಿ ವೇಸ್ಟ್ ವಾಟರ್ ಏನಿರುತ್ತೆ ಎಲ್ಲವೂ UGD ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮಲ್ಲಿ ಹೋಗಿ ಒಂದು ಟ್ಯಾಂಕಲ್ಲಿ, ಒಂದು ಸೆಪ್ಟಿಕ್ ಟ್ಯಾಂಕಲ್ಲಿ ಕಲೆಕ್ಟ್ ಆಗುತ್ತೆ. ಅದನ್ನು ಮೇಂಟೈನ್ ಮಾಡುವಂಥದ್ದು, ಪಾರ್ಕ್ಗಳನ್ನ ಉದ್ಯಾನವನಗಳನ್ನ ಮೇಂಟೈನ್ ಮಾಡುವಂಥದ್ದು, ಸಾಲು ಮರಗಳಿಗೆ ನೀರು ಹಾಕುವಂತಹ ವ್ಯವಸ್ಥೆ, ಬಾಕ್ಸ್ ಟೈಪ್ ಡ್ರೈನ್ಗಳನ್ನ ಕ್ಲೀನ್ ಮಾಡುವಂತಹ ವ್ಯವಸ್ಥೆ, ಇವೆಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂತಹ KBL ಸಿಲಿಕಾನ್ ಸಿಟಿ ಬೆಳಗೊಳ ಮೈಸೂರು. ಇನ್ಫೋಸಿಸ್ಸಿಂದ ಭಾಳಷ್ಟು ಜನ ಕೇಳುವಂಥ ವಿಚಾರ, ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ ನಾವು, ಸುತ್ತಮುತ್ತ ನಾವು ಯಾವ್ದಾರ ಒಂದು ಲೊಕೇಶನಲ್ಲಿ ಒಂದು ಸೈಟ್ ತೊಗೋಬೇಕು ಅಂತ ಇದ್ದೀವಿ ಅಥವಾ ನಮ್ಮ ಕನಸಿನ ಮನೆ ಕಟ್ಕೋಬೇಕು ಅಂತ ಇದ್ದೀವಿ ಅಂತಂದರೆ ಲ್ಯಾಂಡ್ ಮಾರ್ಕ್ ವಿಚಾರಕ್ಕೆ ಹೇಳ್ತೀನಿ. ಮೈಸೂರಲ್ಲಿ ಮೈಸೂರು ಇನ್ಫೋಸಿಸ್ ಸುತ್ತಮುತ್ತ ನೂರಾರು ಇಂಡಸ್ಟ್ರಿಗಳಿದೆ, ಅವರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಇನ್ಫೋಸಿಸ್ಸಿಂದ ಅಬೌಟ್ ಈ ಲೊಕೇಶನ್ ಏನು ಪರ್ಟಿಕ್ಯುಲರ್ ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, KBL ಸಿಲಿಕಾನ್ ಸಿಟಿ ಈಸ್ ಹಾರ್ಡ್ಲಿ ಅಬೌಟ್ 2 to 2.5 ಕಿಲೋಮೀಟರ್ಸ್, 2.5 ಕಿಲೋಮೀಟರ್ ಇರುವಂಥದ್ದು. ನೀವು ಒಳಗೆ ಬಂದಾಗ ಇಲ್ಲಿ ಒಂದು ಆಶ್ಚರ್ಯವಾಗುವಂಥ ವಿಚಾರ ಏನಂದರೆ, ಯಾಕೆ ಅಂತಂದರೆ ನಾನು ಬಹಳಷ್ಟು ವಿಡಿಯೋಗಳು ಹೇಳುವಂಥ ವಿಚಾರ ಏನಂದರೆ, ಲೇಔಟ್ ಮಾಡೋದೇ ಇಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್, ಬಹಳ ಟಫ್ ಜಾಬ್ ಅದು. ಬಟ್ ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಅದನ್ನು ಮೇಂಟೈನ್ ಮಾಡ್ತಾರಲ್ಲ, ಅದು ಅಷ್ಟೇ ಒಂದು ಸೊಸೈಟಿ ಆಗಿರ್ಬೋದು ಅಥವಾ ಡೆವಲಪರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಸೊಸೈಟಿನ ಮಾಡಿಕೊಂಡು ಅದನ್ನು ನಿರ್ವಹಿಸ್ತಾ ಇರೋರು ಅಷ್ಟೇ ಭಾಳಷ್ಟು ಚಾಲೆಂಜಸ್ ಇರುತ್ತೆ. ಅಥವಾ ಡೆವಲಪರೇ ಅಂದರೆ ಯಾರು ಈ ಸಿಲಿಕಾನ್ ಸಿಟಿ ಮಾಡಿದ್ರೆ ಅಥವಾ ಬೇರೆ ಯಾವ್ದಾರು ಲೇಔಟ್ ಆಗಿರಲಿ, ಅದನ್ನು ಮೇಂಟೈನ್ ಮಾಡ್ತಾರಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯಾಕಂದರೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇದು ಇವತ್ತು ಮೇಂಟೈನ್ ಮಾಡಿ ಏನೋ ಒಂದು 6 ತಿಂಗಳು, 1 ವರ್ಷ ಆಗಿದೆ, 2 ವರ್ಷ ಆಗಿದೆ, ಉತ್ಸಾಹ ಜಾಸ್ತಿ ಇರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತಲ್ಲ. ಭಾಳ ಹಳೆಯ ಲೇಔಟು, ಮೋರ್ ದೆನ್ 10 years ಓಲ್ಡ್ ಲೇಔಟು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ನೋಡ್ಬೋದು. ನಾನು ಒಂದು ಈ ಲೇಔಟಿನ ಮಧ್ಯಭಾಗದಲ್ಲೇ ಅಂತ ಅಂದ್ಕೊಂಡಿದ್ದೀನಿ, ಇರುವಂತಹ ಒಂದು ಜಾಗದಲ್ಲಿ ಶೂಟ್ ಮಾಡ್ತಾರೆ. ಬಹಳ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥ ಲೇಔಟ್. ಯಾಕಂದರೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಏನು ಅಂದರೆ ಮೇಂಟೈನ್ಸ್. ಅಕಸ್ಮಾತ್ ನಾನು ಸೈಟ್ ತೊಗೋತೀನಿ, ಒಂದು 6 ತಿಂಗಳು, 7 ತಿಂಗಳು, 8 ತಿಂಗಳು ಬಿಟ್ಟು ಅಥವಾ 1-2 ವರ್ಷ ಬಿಟ್ಟು ಬಂದು ನಾನು ಆ ಸೈಟ್ನ ಹುಡುಕ್ಲಿಕ್ಕೆ ಹೋದಾಗ ಮಾರ್ಕಿಂಗ್ ಸ್ಟೋನ್ಗಳೇ ಇರಲ್ಲ. ಸೈಟ್ ನಂಬರ್ 1 ಅಂದರೆ 1ರಿಂದ 2 ಯಾವುದು, 2ರಿಂದ 3 ಅದೊಂದು ಸೈಟ್ ಯಾವುದು ಅಂತಲ್ಲ, ಕಾಡು ಥರ ಬೆಳ್ಕೊಂಬಿಟ್ಟಿರ್ತದೆ, ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಜನನೇ ಸಿಗಲ್ಲ. ಸೊ ಯಾವುದೇ ತರಹದ ಆ ಥರ ಪ್ರಾಬ್ಲಮ್ಗಳು ಇಲ್ಲ. ಯಾಕೆಂದರೆ ಲೇಔಟ್ರು ಬಹಳ ಚೆನ್ನಾಗಿ
ನಿರ್ವಹಿಸ್ತಾ ಇದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲವೂ ಕ್ಲೀನಾಗಿ ಇರುವಂತಹ ಜಾಗ. ಮೈಸೂರು ನಾವು ಕನಸಿನ ಮನೆಯನ್ನು ನಾನು ಕಟ್ಕೋಬೇಕು ಅಂತ ಇದ್ದೀನಿ ಅನ್ನೋರ್ಗೂ ಸಹ ಇದು ಚೆನ್ನಾಗಿದೆ. ನೀವು 14ರಿಂದ 15 ಕಿಲೋಮೀಟರ್ ಅಂದರೆ ಎಷ್ಟು ನಿಮಿಷ, ಅರೌಂಡ್ 20 ಮಿನಿಟ್ಸ್ ಸಾಕು ಮೈಸೂರು ಸಿಟಿ ಸೆಂಟ್ರಿಂದ ಇಲ್ಲಿ 20-25 ಮಿನಿಟ್ಸಲ್ಲಿ ರೀಚ್ ಆಗ್ತೀರಿ. ನೆಕ್ಸ್ಟ್ ನಾನು ಸೈಟ್ನ ತಗೋತೀನಿ. ನಾನು ಖಂಡಿತವಾಗ್ಲೂ ಸುಪ್ರೀತ್, ನಾನು ಇಟ್ ಇಸ್ ಅ ವೆರಿ ಪ್ಯೂರ್ಲಿ ಇನ್ವೆಸ್ಟ್ಮೆಂಟ್ ಬೇಸಿಸ್. ಐ ಆಮ್ ನಾಟ್ ಇನ್ ಎನಿ ಮೂಡ್ ಟು ಕನ್ಸ್ಟ್ರಕ್ಟ್. ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಇವತ್ತಿನ ದಿವಸದಲ್ಲಿ 2025 ನಾನು ಸೈಟ್ ತೊಗೋತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಾನು ಇನ್ನೊಂದು 4 to 5 ಇಯರ್ಸಲ್ಲಿ ಸೇಲ್ ಮಾಡಬೇಕು ಅಂತ ಇದ್ದೀನಿ. ರೈಟ್ ಆಪರ್ಚುನಿಟಿನ, ಹೌದು ಖಂಡಿತ ರೈಟ್ ಆಪರ್ಚುನಿಟಿ. ಯಾಕೆ ಅಂತ ಒಂದು ವಿಚಾರ ಹೇಳ್ತೀನಿ. ನೀವು ಮೈಸೂರಲ್ಲಿ ಈ ಜಾಗದಲ್ಲಿ ಸೈಟ್ ತೊಗೊಂಡ್ರಿ, ನಾಳೆ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಆಫೀಸರ್ಗೋ ಅಥವಾ ನಿಮ್ಗೆ ಗೊತ್ತಿರೋರ್ಗೋ ಪರಿಚಯರ್ಗೋ ಅಣ್ಣ ತೋರ ರಿಲೇಟಿವ್ ಕೊಲೀಗ್ಸ್ಗೆ, ಸರ್ ನನ್ನ ಸೈಟು KBL ಸಿಲಿಕಾನ್ ಸಿಟಿ ಅಂತ ಹೇಳಿದ ತಕ್ಷಣ ಭಾಳಷ್ಟು ಜನ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಇಟ್ ಇಸ್ ಅ ವೆರಿ ವೆಲ್ ನೋನ್ ಲೇಔಟ್ ಬಿಕಾಸ್ ಆಫ್ ದಿ ಬೌಂಡ್ರಿ ಆ್ಯಂಡ್ ಹೌ ವೆಲ್ ದೇ ಹ್ಯಾವ್ ಮೇಂಟೈನ್. ಭಾಳಷ್ಟು ಜನ ಮನೆ ಕಟ್ಕೊಂಡು ವಾಸ ಇದ್ದಾರೆ. ಇನ್ನೊಂದು ವಿಚಾರ ನಾನು ಈ ವಿಡಿಯೋದಲ್ಲಿ ಮೊದಲೇ ಹೇಳಬೇಕಾಗಿತ್ತು, ಬಿಟ್ಟಿದ್ದೇನಂತಂದರೆ, ಒನ್ಸ್ ನೀವು ಒಂದು ಏರಿಯಾಗೆ ಬಂದು ನೀವು ಮನೆಗಳನ್ನ ನೋಡಿದ್ರೆ, ಒಂದು 100 ಮನೆ ಇದೆ ಅಂತ ಅನ್ಕೊಳ್ಳೋಣ ಈ ಲೇಔಟಲ್ಲಿ. ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಂದು 100 ಮನೆ ಇದೆ ಅಂತ ಅನ್ಕೊಳ್ಳೋಣ. ಈ 100 ಮನೆ ಇದೆ ಅಂತಂದರೆ ವಾಟ್ ವಿ ಕ್ಯಾನ್ ಕಮ್ ಇನ್ ಟು ಕನ್ಸಿಡರೇಷನ್ ಅಂತ ಅಂದರೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಕುಡಿಯೋ ನೀರಿನ ವ್ಯವಸ್ಥೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಡ್ರೈನೇಜ್ ಸಿಸ್ಟಮು, ಸುತ್ತಮುತ್ತದಲ್ಲಿ ದಿನನಿತ್ಯಕ್ಕೆ ಬೇಕಾಗುವಂಥ ವಸ್ತುಗಳು, ಪೆಟ್ರೋಲ್ ಬಂಕ್ ಇರ್ಬೋದು, ದಿನನಿತ್ಯಕ್ಕೆ ಬೇಕಾದ ದಿನಸಿ ಸಾಮಾನು, ಬ್ಯಾಂಕು, ATM, ಇವೆಲ್ಲವೂ ಇರುವಂಥದ್ದು ಇರುತ್ತೆ ಅನ್ನೋದು ಒಂದು ಕನ್ಸಿಡರೇಷನ್ಗೆ ನೀವು ಬರಬಹುದು. ಸೊ ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, KBL ಸಿಲಿಕಾನ್ ಸಿಟಿ ಮೈಸೂರು ಮೂಡಾ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟು. ಬಟ್ ಇದು ರಿಜಿಸ್ಟ್ರೇಷನ್ ಆಗೋದು ಮಂಡ್ಯಾಗೆ ರಿಜಿಸ್ಟ್ರೇಷನ್. ಸೈಟ್ ತೊಗೋತೀನಿ, ಒಂದು ಸೈಟ್ ನಂಬರ್ 1, 2, 3 ಯಾವುದೊಂದು ಸೈಟ್ ಇದೆ, ಸೈಟ್ ತೊಗೋಬೇಕು ಅಂತ ಇದೀವಿ, ಇಲ್ಲ ಮನೆ ಇದೆ ಅಂತ ಮನೆ ತೊಗೊಂಡ್ರೆ ಇದು ರಿಜಿಸ್ಟ್ರೇಷನ್ಗೆ ಎಲ್ಲಿಗೆ ಬರಬೇಕು ಅಂತಂದರೆ ನೀವು ಮಂಡ್ಯ ರಿಜಿಸ್ಟ್ರೇಷನ್ ಆಗುತ್ತೆ. ಬಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದು ಅನುಮೋದಿತವಾಗಿರುವಂಥದ್ದು, ಅಪ್ರೂವ್ಡ್ ಫ್ರಮ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್. ಸೊ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನ್ನು, ಯಾವ ಸೈಟ್ ಇದೆ, ಏನು ಫೇಸಿಂಗ್, ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿರ್ತೀನಿ. ಓಕೆ, ನೀವು ನೋಡ್ಬಿಟ್ಟು ಅದನ್ನು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಯಾವ ಸೈಟ್ ಸೇಲ್ಗಿದೆ, ಏನು ಮೆಷರ್ಮೆಂಟ್ ಇದೆ, ಏನು ಫೇಸಿಂಗು, ಅದರ ವ್ಯಾಲ್ಯೂ ಏನು, ಎಲ್ಲವನ್ನು ಸಂಕ್ಷಿಪ್ತವಾಗಿ ಹಾಕಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.